ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಆನಂದಪುರಂ ಹೋಬಳಿ ವ್ಯಾಪ್ತಿಯಲ್ಲಿ ಅಪಪ್ರಚಾರದಿಂದ ಕಲ್ಲು ಕ್ವಾರಿ ಸ್ಥಗಿತ. ಅವಲಂಬಿತರ ಗೋಳು ಕೇಳೋರಿಲ್ಲ. ನಾವು ಯಾರಿಗೂ ಲಂಚ ಕೊಡುತ್ತಿಲ್ಲ. ನಮ್ಮಷ್ಟಕ್ಕೆ ನಾವು ದುಡಿದು ತಿನ್ನಲು ಅವಕಾಶ ಮಾಡಿಕೊಡಿ ಎಂದ ಕ್ವಾರಿ ಅವರು. ಕಾರ್ಗಲ್ನಲ್ಲಿ ಸ್ನೇಹ ಮಿಲನ ತಂಡದಿಂದ ಉಚಿತ ಆರೋಗ್ಯ ತಪಾಸಣೆ. ಗಣಪತಿ ದೇವಸ್ಥಾನ ಹುಂಡಿಯಲ್ಲಿ 9 ಲಕ್ಷ ರೂಪಾಯಿಗೂ ಹೆಚ್ಚು ಕಾಣಿಕೆ ಸಂಗ್ರಹ. ಈಗ ಸುದ್ದಿಯ ವಿವರ. ಕೆಲವರು ಮಾಡುತ್ತಿರುವ ಅಪಪ್ರಚಾರದಿಂದ ಕಾನೂನುಬದ್ಧವಾಗಿ ಮಾಡುತ್ತಿದ್ದ ಕಲ್ಲುಕ್ವಾರೆ ಚಟುವಟಿಕೆಗಳು ನಿಂತಿದ್ದು, ಅದನ್ನು ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ಕುಟುಂಬ ಬೀದಿಗೆ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಕಲ್ಲುಕ್ವಾರೆ ಹಿತರಕ್ಷಣಾ ಸಮಿತಿಯ ಸುರೇಶ್ ಕುಮಾರ್ ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನೋ ಒಂದು ತಪ್ಪು ಮಾಹಿತಿಯಿಂದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರಿಗೆ, ಲಾರಿ ಮಾಲೀಕರಿಗೆ, ಫೋರೆ ಮಾಲೀಕರಿಗೆ ಜೀವನ ನಡೆಸೋಕ್ಕೆ ಬಹಳ ತೊಂದರೆ ಆಗಿದೆ. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ, ಅದ್ಯಾವುದು ಈಗೇನು ರೂಮರ್ ಹಬ್ಬಿತ್ತೋ, ಈಗೇನೋ ಲಂಚ ಕೊಟ್ಟು ಮಾಡ್ತಾರೆ ಇದು ಅನ್ನೋದು ಅದು ಶುದ್ಧ ಸುಳ್ಳು. ಇದರಲ್ಲಿ ಯಾವುದೇ ರೀತಿ ಲಂಚ ಇಲ್ಲ. ಯಾರಿಗೂ ಸಹ ನಾವು 1 ರೂಪಾಯಿ ಕೊಟ್ಟಿಲ್ಲ. ಇದರಲ್ಲಿ ನಾವು ಕಷ್ಟಪಟ್ಟು ಮಾಡ್ತಾ ಇರೋದೇನಪ್ಪ ಅಂದ್ರೆ ಬಡವರು, ಮಧ್ಯಮ ವರ್ಗದವರು ಜೀವನೋಪಯೋಗಕ್ಕಾಗಿ ತಲೆತಲಾಂತರದಿಂದ ನಮ್ಮ ತಾತನ ಕಾಲದಿಂದನೂ ನಾವು ಮೊದಲಿಂದ ಕೈ ಕಟಿಂಗ್ ಮಾಡ್ಕೊಂತ ಬಂದಿರ್ತಕ್ಕಂಥ ಜನಗಳು. ಇವತ್ತು ಆ ಕಸಬು ಬಿಟ್ರೆ ನಮಗೆ ಬೇರೆ ಯಾವ ಕಸಬು ಗೊತ್ತಿಲ್ಲ. ಆಮೇಲೆ ಇಲ್ಲ, ಅಲ್ಲಿ ಇರ್ತಕ್ಕಂಥ ಒಂದು ಏನು ಭೂಮಿನೂ ಅದಕ್ಕೆ ಸಂಬಂಧಪಟ್ಟಿರೋದು. ಕೆಲವೊಂದು ಲೀಗಲ್ ಆಗಿ ರಾಯಲ್ಟಿ ಮಾಡಿಸಿರ್ತಕ್ಕಂಥ ಭೂಮಿಗಳು ಇದಾವೆ. ಆದ್ರಿಂದ ದಯವಿಟ್ಟು ಇದಕ್ಕೊಂದು ತೆರೆ ಎಳಿಬೇಕು ಅಂತ ತಮ್ಮ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊಳ್ತಾ ಮುಂದಿನ ನಮ್ಮ ಮಿತ್ರರು ಮಾತಾಡ್ತಾರೆ. ನಾವು ಇದು ತಲೆಮಾರುಗಳಿಂದ ನಾವು ಕೆಲಸ ಮಾಡ್ಕೊಂತ ಬಂದಿರೋದು. ಈಗ ನಮ್ಮ ತಂದೆಯವರು ಇದೇ ಕೆಲಸ ಮಾಡ್ತಾ ಇದ್ರು. ನಾವು ಅವ್ರ ಜೊತೆಗೆ ಅವಾಗ ನಾವು ಮಣ್ಣು ತೆಗಿಲಿಕ್ಕೆಲ್ಲ ಹೋಗ್ತಾ ಇದ್ವಿ, ಕಲ್ಲು ಓದ್ಲಿಕ್ಕೆಲ್ಲ ಹೋಗ್ತಾ ಇದ್ವಿ, ಬುಟ್ಟಿ ಒಳಗೆಲ್ಲ ಹೋಗಿ ಅದ್ ಮಣ್ಣೆಲ್ಲ ಹಾಕ್ತಾ ಇದ್ವಿ. ಸಾಮಾನ್ಯವಾಗಿ ಈಗ ಅಲ್ಲಿ ನೀವು ಆನಂದಪುರ ಬಂದು ನೋಡಿದ್ರೆ ಕೋಟೆಗಳು ಸಮೇತ ಇದಾವಲ್ಲಿ. ಮುರುಘಾ ಮಠ ಅಂತೇಳಿ, ಅದು ಚಂಪಕ ಸದಸ್ಯ ಅಂತೇಳಿ, ಅಲ್ಲಿ ಸಮೇತ ಈ ಕಲ್ಲುಗಳನ್ನು ಯೂಸ್ ಮಾಡಿ ಕೋಟೆ ಕೊತ್ತಲಗಳನ್ನೆಲ್ಲ ಕಟ್ಟಿರೋದು ಅವನೇ. ಆ ಕೆಲಸನ ನಾವು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಅಷ್ಟು ಆ ವರ್ಷದಿಂದ ಯಾವುದು ನಮ್ಮ ತಂದೆ ನಮ್ಮ ಅಜ್ಜದ ಕಾಲದಿಂದ ಮಾಡ್ಕೊಂಡು ಬರ್ತಿರೋ ಕಾಲ ಅಂತ ಕೆಲಸ ಅದು. ಆ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಈಗ ಏನಾಯ್ತು ಅಂದ್ರೆ ಈ ಕೆಲವೊಂದು ವಿಷಯಗಳು ಪ್ರಸ್ತಾಪ ಆಗ್ಬಿಟ್ಟು ಊಹಾಪೋಹಗಳು ಕೆಲವೊಂದು ಪತ್ರಿಕೆಗಳಲ್ಲಿ ಏನಾಯ್ತು, ಲಂಚ ಕೊಟ್ಟು ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಬ್ಬಿಸ್ಬಿಟ್ಟು ಏನಾಯ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ಬಿಟ್ಟು ನಮ್ಗೆ ಬಂದು ಕೆಲಸ ನಿಲ್ಲಿಸಿದ್ರು ನಮ್ಗೆ. ನಾವು ಅದಕ್ಕೋಸ್ಕರವಾಗಿ ನಿಮ್ಮಲ್ಲಿ ನಾವು ಬಂದು ಪ್ರೆಸ್ ಮೀಟ್ ಮಾಡಿ ಮತ್ತೆ ನಮ್ಮ ಯಾರಿಗೂ ಯಾವ ಅಧಿಕಾರಿಗಳು ಸಹ ಪೊಲೀಸಿಗಾಗ್ಲಿ, ಮೇನ್ಸ್ ಅಂಡ್ ಜುವೆಲ್ಸ್ ಆಗಿರ್ಬೋದು, ಯಾವ ಕಂದಾಯ ಇಲಾಖೆ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಯಾರಿಗೂ ಸಹ 1 ರೂಪಾಯಿ ಸಹ ನಾವು ಲಂಚ ಕೊಟ್ಟು ನಾವು ಯಾರು ಸಹ ಮಾಡ್ತಾ ಇಲ್ಲ ಸರ್. ಹೀಗಿರೋದ್ರಿಂದ ನಮ್ಗೆ ಇದು ಬಹಳ ತುಂಬಾ ತೊಂದರೆ ಆಗಿದೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬೀದಿಗೆ ಬಂದ್ಬಿಟ್ಟಿದೆ ನಮ್ಮ ಪರಿಸ್ಥಿತಿಗಳು. ಈಗ 1 ವಾರ ಆಯ್ತು ಹೆಚ್ಚು ಕಮ್ಮಿ ನಾವು ಕೆಲಸಗಳನ್ನು ಇದೇ ತರ ಮುಂದುವರೆದ್ರೆ ಮತ್ತೆ ನಾವು ಪರಿಸ್ಥಿತಿ ವಿಷ ಕೊಡಿಬೇಕಾದ ಪರಿಸ್ಥಿತಿನೂ ಬರ್ತದೆ. ಯಾಕೆ ನಾವು ಎಲ್ಲ ಇರೋದು ಕೂಲಿ ಕಾರ್ಮಿಕರೇ ಆಗಿರೋದು. ಹೀಗಿದೆ ಸರ್ ಇವತ್ತಿನ ಪರಿಸ್ಥಿತಿ. ಹೀಗಿರೋದ್ರೆ ನೀವೆಲ್ಲರೂ ಅಲ್ಲಿ ಆಗಿರುವಂತ ಎಲ್ಲ ಪರಿಸ್ಥಿತಿಗಳನ್ನು ನೋಡ್ಬಿಟ್ಟು ನಿಮ್ಮ ಮೂಲಕವಾಗಿ ನಮಗೆ ಸಾಮಾಜಿಕವಾಗಿ ಒಂದು ನ್ಯಾಯವನ್ನು ಕೊಡ್ತೀರಿ ಅಂತ ಹೇಳಿ ನಿಮ್ಮ ಹತ್ರ ನಾವು ಬಂದಿದ್ದೀವಿ ಸರ್. ಪತ್ರಿಕೆಗಳಲ್ಲಿ ಕೆಲವೊಂದು ಮಾಧ್ಯಮದಲ್ಲಿ ಏನಾಗಿದೆ ಪ್ರಸಾರ ಆಗಿದೆ ಅಂತ ಹೇಳಿ ನಮಗೆ ಸುದ್ದಿ ಬಂದಿದೆ. ಹಂಗಿರೋದ್ರಿಂದ ಏನಾಯ್ತು, ಅಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳು ನಮ್ನೆಲ್ಲ ಕರೆದ್ಬಿಟ್ಟು ನೋಡ್ರಪ್ಪ ಯಾರಿಗೆ ಲಂಚ ಕೊಡ್ತಿರೋದು, ಲಂಚ ಕೊಡ್ತೇ ಮಾಡ್ತಾ ಇರೋದು ಅಂತ. ಹಂಗಾಗಿ ಕಾರ್ಯಗಳನ್ನು ನಿಲ್ಲಿಸಿ ಅಂತ ಹೇಳಿ ಏನ್ ಮಾಡಿದ್ದಾರೆ, ನಿಲ್ಸಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ನಿಲ್ಸಿದ್ದಾರೆ. ಆಯ್ತು, ನಾವು ಅದನ್ನ ನಾವು ಯಾರಿಗೂ ಏನು ಕೊಡ್ತಾ ಇಲ್ಲ, ನಾವು ಮತ್ತೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇದ್ರ ಬಗ್ಗೆ ಕ್ಲಿಯರಿಟಿ ಕೊಡ್ತೀವಿ ಅಂತ ಹೇಳಿ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ ಸರ್. ಇಲ್ಲ ಸರ್, ರೂಮಲ್ಲಿ ಬಂದಿದೆ. ಯಾವ ಪೇಪರ್ ಏನಂತ ಹೇಳಿ ಏನಂತ ನಮ್ಗೆ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲ ಸರ್, ನಮ್ಗೆ ಮಾಹಿತಿ ಗೊತ್ತಿಲ್ಲ. ಇಲ್ಲ ನಮ್ಗೆ ಇಲ್ಲ ಸರ್, ಅದೇನಾಯ್ತು ಈಗ ರೂಮಲ್ಲಿ ಗೊತ್ತಿದೆ. ಯಾವ್ದು ನಮ್ಗೆ ಯಾವ್ದು ಗೊತ್ತಿಲ್ಲ ಸರ್. ಆ ಟೈಪಲ್ಲಿ ಇವತ್ತೇನು ನಿಮ್ ಹಿಂದೆ ಇದಾರಲ್ಲ ಸರ್, ಈಗ ಇವ್ರು ಯಾರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾರಲ್ಲ, ಎಲ್ಲರೂ ಹಂಚಿನ ಮನೇಲಿ ಇರ್ತಕ್ಕಂಥವ್ರೆ. ಇವತ್ತು ಅವರು ಜೀವನ ನಡ್ಸಕ್ಕೆ ಎಷ್ಟು ಅವರು ಅಂತಂದ್ರೆ ನನ್ನನ್ನು ಸೇರಿ ಜೀವನ ನಡ್ಸಕ್ಕೆ ಎಷ್ಟು ಒದ್ದಾಟ ಮಾಡ್ತಾ ಇದ್ದೀವಿ ಅಂದ್ರೆ, ಒಂದು ಲಾರಿ ಇನ್ಶೂರೆನ್ಸ್ ಕಟ್ಟಕ್ಕಾಗ್ಲಿ ಅಥವಾ ಒಂದು ಲಾರಿ FC ಮಾಡ್ಸಕ್ಕಾಗ್ಲಿ. ಈಗ ನಿಮ್ಗೆ ಗೊತ್ತಿರಂಗೆ ಈ ವರ್ಷದಲ್ಲಿ ಸುಮಾರು 6 ತಿಂಗಳುಗಳ ಕಾಲ ಸತತವಾಗಿ ಮಳೆ ಸುರಿದಿದೆ. 6 ತಿಂಗಳು ನಾವು ಗಾಡಿಗಳನ್ನು ಎತ್ತಿಲ್ಲ, ಕೂಲಿ ಕಾರ್ಮಿಕರಿಗೆ ಕೂಲಿ ಇಲ್ಲ,
ಕೋರೆ ಮಾಡೋರಿಗೆ ಕೋರೆ ಮಾಡೋಂಥದ್ದಿಲ್ಲ. ಇವತ್ತೇನೋ ನಿನ್ನೆ ಮೊನ್ನೆಯಿಂದ ಮಳೆ ಬಿಟ್ಟಿದೆ ಅನ್ಕೊಂಡು ಶುರು ಮಾಡಿದಾಗ ಇದೊಂದು ರೋಮರ್ ಹಬ್ಬಿ ನಮ್ಗೆ ಎಲ್ಲರಿಗೂ ಸಹ ತೊಂದರೆ ಆಗಿದೆ. ದಯವಿಟ್ಟು ಇದು ನಿಮ್ಮ ಪತ್ರಿಕೆ ಮುಖಾಂತರ ಇದನ್ನ ಒಂಚೂರು ನಿವಾರಣೆ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ನಾಗೇಶ್, ರವಿ, ಇಬ್ರಾಹಿಂ, ಚಂದ್ರು, ಶೇಖ್ ಫಾಜಲ್, ಶಿವರಾಜ್, ನಾಗರಾಜ್, ರಾಜು, ರಫೀಕ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಕಾರ್ಗಲ್ ಕೆಪಿಸಿಎಲ್ ಆಸ್ಪತ್ರೆಯಲ್ಲಿ ಶನಿವಾರ ಸ್ನೇಹ ಮಿಲನ ಕೆಇಬಿ ಸಿಜೆಸಿ 1980ರಿಂದ 1985ನೇ ಸಾಲಿನ ವಿದ್ಯಾರ್ಥಿಗಳು ಕೆಪಿಸಿಎಲ್ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಕುರಿತು ಪ್ರಮುಖರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೆಪಿಸಿ ಅಧಿಕಾರಿಗಳಾದ HR ರಮೇಶ್, HK ಸುರೇಶ್, ಪ್ರಮುಖರಾದ ಡಾಕ್ಟರ್ ದೇವಾನಂದ್, ಸನ್ನಿ ಸ್ಯಾಮ್ಯಲ್, ಗಿರೀಶ್, ಮೋಹನ್, ಭಾಸ್ಕರ್, ಸುಕ್ಕೂರ್, ರಾಜ್ಕುಮಾರ್ ಇನ್ನಿತರರು ಹಾಜರಿದ್ದರು. ಶಿಬಿರದಲ್ಲಿ 250ಕ್ಕೂ ಹೆಚ್ಚು ಜನ ಹೃದಯ ಹಾಗೂ ಕ್ಯಾನ್ಸರ್ ತಪಾಸಣೆಗೆ ಒಳಪಟ್ಟರು. ಇರಲಿಲ್ಲ, ಯಾವ ಗ್ರೈಂಡಿಂಗ್ ಮಿಷಿನ್ ಇರಲಿಲ್ಲ, ಎಲ್ಲ ಕೆಲಸ ಅವರೇ ಮಾಡ್ತಾ ಇರೋದ್ರಿಂದ ಅವರಿಗೆ ಆಟೋಮೆಟಿಕ್ ಆಗಿ ಆರೋಗ್ಯದ ಅವಶ್ಯಕತೆ ಬರ್ತಿರಲಿಲ್ಲ, ಆರೋಗ್ಯವಾಗಿ ಇರ್ತಿದ್ರು ಎಲ್ಲ. ಈಗಿನ ಲೈಫ್ ಸ್ಟೈಲ್ಗಳೆಲ್ಲ ಚೇಂಜ್ ಆಗಿರೋದ್ರಿಂದ ಎಲ್ಲರೂ ಟೆಕ್ನಾಲಜಿಗಳ ಅನುಕೂಲತೆಗಳನ್ನು ಪಡೆದುಕೊಂಡು ಸೋಮಾರಿಗಳಾಗ್ತಾ ಇರೋದ್ರಿಂದ ಈಗ ಪದೇ ಪದೇ ಟೆಸ್ಟಿಂಗು, ಸ್ಕ್ರೀನಿಂಗ್ಗಳು ನಾವು ಮುಂದೆ ಆಗಬಹುದಂತಹ ಅನಾಹುತಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಭಾಳಷ್ಟು ಇಂಪಾರ್ಟೆಂಟು. ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಪ್ರತಿಯೊಂದು ವಂದನೆ ಹೇಳ್ತಾ, ವಿಶೇಷವಾಗಿ ಮೋಹನ್ ಸರ್ ಇದ್ದಾರೆ, ನಮ್ಮ SL ರಾಜ್ಕುಮಾರ್ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮ ರೂಪರೇಷೆಯನ್ನು ಚೊಕ್ಕದಾಗಿ ತಮ್ಮಲ್ಲಿ ಸಾಬೀತುಪಡಿಸಿದ ಸಂತೋಷ್ ಕುಮಾರ್ ಮಾಜಿ ಅಧ್ಯಕ್ಷ ಅವರು ಕೂಡ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಸ್ನೇಹ ಮೇಲಿನ ಒಂದು ಹೆಲ್ತ್ ಕ್ಯಾಂಪ್ ಯಶಸ್ವಿ ಆಗಲಿ ಅಂತೇಳಿ ಆಶಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಮುಂದಿನ ದಿನಗಳಲ್ಲಿ ನಾವು ಕೂಡ ನಿಮಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಅಂತ ಅಷ್ಟೇ ಹೇಳಿದ್ರು ರಾಜ್ಕುಮಾರ್ ಅವರು. ಹೆಲ್ತ್ ಕ್ಯಾಂಪಿಗೆ ಬನ್ನಿ ಅಂತ ಹೇಳಿದ್ರು, ಪ್ಲೇಸ್ ಹೇಳಿರಲಿಲ್ಲ. ನಾನು ಜೋಗ ಹೆಲ್ತ್ ಕ್ಯಾಂಪ್ ಪ್ಲೇಸಿಗೆ ಹೋಗಿ ಆಧಾರ್ ನಂಬರ್, ಫೋನ್ ನಂಬರ್ ಎಲ್ಲ ಗೊತ್ತಾಗಲಿ, ಏನು ಹೇಳಂಗೆ ಇಲ್ಲ. ಏಜ್ ಗೊತ್ತಿಲ್ಲ ಅಷ್ಟೇ, ಎಲ್ಲ ಏಜ್ ಗೊತ್ತಿಲ್ಲ. ನಕ್ಷತ್ರ They've changed your whole thing. ಸಾಗರದ ಇತಿಹಾಸ ಪ್ರಸಿದ್ಧವಾದ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಶುಕ್ರವಾರ ಅಧಿಕಾರಿಗಳು ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಕಾಣಿಕೆ ಎಣಿಸಲಾಯಿತು. ಕಳೆದ 6 ತಿಂಗಳ ಕಾಣಿಕೆ ಹಣ ದೇವಸ್ಥಾನದಲ್ಲಿ 9,38,938 ರೂಪಾಯಿಗಳು ಸಂಗ್ರಹವಾಗಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ, ಕಂದಾಯ ಇಲಾಖೆಯ ಗುರು, ವೆಂಕಟೇಶ್, ಚಂದ್ರಶೇಖರ್, ಮಂಜು, ಶ್ರೀಧರ್ ಇನ್ನಿತರರು ಹಾಜರಿದ್ದರು.
ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.